ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ಆದಂತಹ ವೀನಸ್ 71ಗೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ನಾವು ಚೆಕ್ ಮಾಡೋಣ ಸಿಂಹ ರಾಶಿಯವರಿಗೆ ಅವರ ಒಂದು ಲವ್ ರೀಡಿಂಗ್ ಯಾವ ರೀತಿ ಇರುತ್ತೆ. ಬರುವಂಥ ದಿನಗಳಲ್ಲಿ 14ನೇ ತಾರೀಕಿಂದ 20ನೇ ತಾರೀಕುವರೆಗೂ ಏನವ್ರಿಗೆ ರೀಡಿಂಗ್ ತೋರಿಸ್ತಾ ಇದೆ, ಅವರ ಒಂದು ಪ್ರೀತಿ ಪಾತ್ರರ ಭಾವನೆ, ಅವರ ಕರೆಂಟ್ ಸಿಚುವೇಶನ್ ಏನಿದೆ, ಮತ್ತೆ ಅವ್ರಿಗೆ ಏನಾದರೂ ತೊಂದರೆಗಳು ಬರುತ್ತಾ ಅಂತ ಕೂಡ ಒಮ್ಮೆ ಚೆಕ್ ಮಾಡೋಣ. ಹಾಗೆ ತೊಂದರೆಗಳು ಬಂದಾಗ ಫ್ಯೂಚರ್ ಅಲ್ಲಿ ಏನಾಗುವಂತ ಚಾನ್ಸ್ ಇದೆ, ಮತ್ತೆ ಅವ್ರಿಗೆ ಯೂನಿವರ್ಸ್ ಇಂದ ಏನು ಗೈಡೆನ್ಸ್ ಬರುತ್ತೆ ಅದನ್ನ ಕೂಡ ನಾವು ಏನ್ ಮಾಡೋಣ, ಚೆಕ್ ಮಾಡ್ಕೊಂಡು ಬರೋಣ. ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್, ಸಿಂಗಲ್ ಯಾರಾದ್ರೂ ಇದನ್ನ ನೋಡ್ಬೋದು. ಮತ್ತೆ ರೀಡಿಂಗ್ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಒಂದ್ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನನ್ನ ಒಂದು ರೀಡಿಂಗಿಗೆ ಕನೆಕ್ಟ್ ಆಗ್ತೀರಾ ಫ್ರೆಂಡ್ಸ್, ಓಕೆನಾ? ಹಾಗಿದ್ರೆ ಬನ್ನಿ ಚೆಕ್ ಮಾಡೋಣ. ಸಿಂಹ ಅವರಿಗೆ ಬರುವಂಥ ದಿನಗಳಲ್ಲಿ 14ರಿಂದ 20ನೇ ತಾರೀಕುವರೆಗೂ ಏನು ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡಿ ನೋಡೋಣ. ಅವರ ಫೀಲಿಂಗ್ಸ್ ಏನು ನಡೀತಾ ಇದೆ, ಅವರ ಕರೆಂಟ್ ಸಿಚುವೇಶನ್ ಏನಿದೆ, ಅವರ ಒಂದು ಪ್ರೀತಿ ಪಾತ್ರರ ಭಾವನೆ ಕೂಡ ನಾವಿಲ್ಲಿ ಚೆಕ್ ಮಾಡೋಣ. ಯೂನಿವರ್ಸ್ ಇಂದ ಗೈಡೆನ್ಸ್ ಇದೆ, ಅದು ಕೂಡ ಏನಿದೆ ಅಂತ ಚೆಕ್ ಮಾಡಿ ನೋಡೋಣ, ಓಕೆನಾ? ಸೊ ಪ್ರೆಸೆಂಟ್ ನಾನು ಚೆಕ್ ಮಾಡ್ತಾ ಇರೋವಂಥ ಪ್ರಕಾರ ಸಿಂಹ ಅವರಿಗೆ ಎಮೋಷ್ನಲಿ ತುಂಬ ಫುಲ್ಫಿಲ್ಮೆಂಟ್ ಇದೆ. ಮಟೀರಿಯಲಿಸ್ಟಿಕ್ ಲೈಫ್ ಏನಿದೆ ಅದನ್ನು ಅವರು ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಅವರ ಕೆಲಸದಲ್ಲಿ ಪ್ರೋಗ್ರೆಸ್ ಇದೆ, ಹಾರ್ಮನಿ ಇದೆ, ತುಂಬ ಎಫರ್ಟ್ ಹಾಕಿದ್ದೀರಾ, ಅದಕ್ಕೆ ನಿಮಗೆ ತಕ್ಕ ಹಾಗೆ ರಿಸಲ್ಟ್ ಬರ್ತಾ ಇದೆ. ಓಕೆ, ನಿಮಗೆ ಯಾರಾದರೂ ಫೀಮೇಲ್ ನಿಮ್ಮ ಒಂದು ಬಾಸ್ ಇರ್ಬೋದು, ನಿಮ್ಮ ಮನೆಯಲ್ಲಿ ಇರ್ಬೋದು, ನಿಮ್ಮ ತಾಯಿಯವರಾಗಿರ್ಬೋದು, ಫೀಮೇಲ್ ಇನ್ಫ್ಲುಯೆನ್ಸಸ್ ತುಂಬಾನೇ ಇರುತ್ತೆ. ಓಕೆ, ತುಂಬ ಬ್ರೈಟ್ ಆಗಿದೆ ಕರೆಂಟ್ ಸಿಚುವೇಶನ್, ನಿಮಗೆ ತುಂಬಾನೇ ಬ್ರೈಟ್ ಆಗಿದೆ. ಯಾಕಂತಂದ್ರೆ ನೀವು ತುಂಬ ಎಫರ್ಟ್ ಹಾಕಿರ್ಬೋದು ಇದಕ್ಕಿಂತ ಮುಂಚೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ನಿಮ್ಮ ಒಂದು ವರ್ಕ್ ಝೋನ್ ಅಲ್ಲಿ ಇರ್ಬೋದು, ತುಂಬಾನೇ ನೀವು ಎಫರ್ಟ್ ಹಾಕಿರ್ಬೋದು. ಸೊ ಅದಕ್ಕೆ ತಕ್ಕ ಹಾಗೆ ನಿಮಗೆ ರಿಸಲ್ಟ್ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ, ಒಂದು ಹಾರ್ಮನಿ ಇದೆ. ಓಕೆ, ಸಿಚುವೇಶನ್ ಹಾಗಿದ್ರೆ ಕರೆಂಟ್ ಫೀಲಿಂಗ್ ಏನಿದೆ ನಿಮ್ದು? ನೀವು ಕರೆಂಟ್ ಮೂಮೆಂಟ್ ನಾನು ನೋಡ್ತಾ ಇರೋಂಥ ಪ್ರಕಾರ ಏನೋ ಒಂದು ವಿಚಾರ ನಿಮ್ಮಲ್ಲಿ ಬರ್ತಾ ಇದೆ ರಿಲೇಶನ್ಶಿಪ್ ಬಗ್ಗೆ. ಯಾರ್ದೋ ಬಗ್ಗೆ ನಿಮ್ಮ ಭಾವನೆಗಳು ತುಂಬಾ ಕ್ಲಾರಿಟಿ ಇದೆ ನಿಮ್ಮ ಮನಸ್ಸಲ್ಲಿ. ನೀವು ಆ ರಿಲೇಶನ್ಶಿಪ್ ಅನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋಂಥ ವಿಚಾರ ಕೂಡ ನೀವು ಮಾಡ್ತಾ ಇದ್ದೀರಾ. ನಿಮಗೆ ತುಂಬಾ ಕ್ಲಾರಿಟಿ ಇದೆ, ನೀವು ನಿಮ್ಮದೇ ಆದಂತಹದ್ದು, ನೀವು ಎಲ್ಲಾನು ಅದನ್ನ ಪಿಕ್ಚರೈಸೇಷನ್ ಮುಖಾಂತರ ನೋಡ್ತೀರಾ. ನಾನು ಇವ್ರ ಜೊತೆಗೆ ತುಂಬಾ ಚೆನ್ನಾಗಿರ್ತೀನಿ ಇನ್ ಫ್ಯೂಚರ್ ಅಲ್ಲಿ, ನನ್ನದೇ ಆದಂತ ಫ್ಯಾಮಿಲಿ ಕೂಡ ಇರುತ್ತೆ, ಈ ರೀತಿ ಎಲ್ಲ ಥಾಟ್ಸ್ಗಳು ನಿಮ್ಮ ಹತ್ರ ಬರ್ತಾ ಇದೆ. ಕಾರ್ಡ್ ಹೇಳ್ತಾ ಇರೋವಂಥದ್ದು. ಹಾಗಿದ್ರೆ ನಿಮ್ಮ ಒಂದು ಲವ್ ಒನ್ಸ್ ಯಾರಿದ್ದಾರೆ, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಅವರ ಭಾವನೆ ಕೂಡ ಇದ್ರ ಬಗ್ಗೆ ತುಂಬಾನೇ ಕ್ಲಾರಿಟಿ ಇರುವಂತದ್ದು. ಅವರು ಕೂಡ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಸ್ಟೆಬಿಲಿಟಿ ಇದೆ, ಅವರು ಇದಕ್ಕೆ ತುಂಬಾನೇ ಪ್ರಯಾರಿಟಿ ಕೊಡ್ತಾರೆ, ಅವರು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಓಕೆ, ಪ್ಯೂರ್ ಹಾರ್ಟೆಡ್ ಇದ್ದಾರೆ, ಇದ್ರ ಬಗ್ಗೆ ಅವರು ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಏನ್ ತೊಂದರೆಗಳು ಬರ್ಬೋದು ಹಾಗಿದ್ರೆ ಅಂತ ಒಂದ್ಸಾರಿ ನೋಡೋಣ. ಅಥವಾ ಫ್ಯೂಚರ್ ಅಲ್ಲಿ ನೀವು ಇವಾಗೇನೋ ಥಿಂಕ್ ಮಾಡ್ತಾ ಇದ್ದೀರಾ, ಫ್ಯೂಚರ್ ಏನಿದೆ ಅಂತಂದ್ರೆ ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮೆಟಿಕ್ ಆಗುವಂತ ಚಾನ್ಸ್ ಇದೆ. ಏನೋ ಒಂದು ಎಂಡ್ ಆಗ್ಬಿಟ್ಟು ಹೊಸದೊಂದು ಕ್ರಿಯೇಟ್ ಆಗುವಂತ ಚಾನ್ಸ್ ಇದೆ. ಎಲ್ಲಾದ್ರೂ ನಿಮ್ಗೆ ತೊಂದರೆಗಳಾಗಿ ಆ ಒಂದು ರಿಲೇಶನ್ಶಿಪ್ ಎಂಡ್ ಆಗಿ, ಯಾಕಂತಂದ್ರೆ ಇದು ಕಾರ್ಮಿಕ್ ಡೆಪ್ಟ್ ಅನ್ನ ಹೇಳುತ್ತೆ. ಇದು ಡೈರೆಕ್ಟ್ ಆಗಿ ಕಾರ್ಡ್ ಏನ್ ಹೇಳುತ್ತೆ ಅಂತಂದ್ರೆ, ಹಿಂದಿನ ಜನ್ಮದಲ್ಲಿ ನೀವು ಮಾಡಿರುವಂತ ಕರ್ಮ ಏನಿದೆ ಆ ಈ ಒಂದು ಜನ್ಮದಲ್ಲಿ ಹಿಟ್ ಆಗುವಂತ ಚಾನ್ಸ್ ಇರುತ್ತೆ. ಸೊ ಅದರಿಂದ ಬಂದಿರುವಂತದ್ದು ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವು ಫುಲ್ ಡೌನ್ಫಾಲ್ ಆಗ್ತೀರಾ. ಅದು ಔಟ್ ಆಫ್ ಸಿಚುವೇಶನ್, ನಿಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಅದನ್ನ ದೇವ್ರು ಲೀಡ್ ಮಾಡ್ತಾ ಇರೋವಂಥದ್ದು, ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಓಕೆ, ಆ ರೀತಿ ಆಗಿರುವಂತ ಕಾರ್ಡ್ ನೋಡಿ. ಡೆತ್ ಕಾರ್ಡ್ ಅಂತಂದ್ರೆ ಇಲ್ಲಿ ಡೆತ್ ಆಗುತ್ತೆ ಅಂತ ಇರೋದಿಲ್ಲ. ಸಿಚುವೇಶನ್ ಏನ್ ನಡೀತಾ ಇದೆ ಆ ಒಂದು ಸಿಚುವೇಶನ್ಗೆ ಒಂದು ಬ್ರೇಕ್ ಬರುತ್ತೆ, ಎಂಡ್ ಬರುತ್ತೆ ಅಂತ ಕಾರ್ಡ್ ಹೇಳ್ತಾ ಇರುವಂತದ್ದು.
ಮತ್ತೆ ನಿಮಗೆ ತೊಂದರೆಗಳು ಈ ರೀತಿ ಬರುತ್ತೆ, ಏನಿದೆ ಅದು ತೊಂದರೆಗಳು ಬರುತ್ತೆ. ಫ್ಯೂಚರ್ ಏನ್ ಹೇಳುತ್ತೆ ಹಾಗಿದ್ರೆ, ಈ ರೀತಿ ಸಿಚುವೇಶನ್ ಬಂದಾಗ ಅದು ಔಟ್ ಆಫ್ ಕಂಟ್ರೋಲ್ ಆಗಿರುತ್ತೆ, ಯಾವುದು ನಮ್ಮ ಕೈಯಲ್ಲಿಲ್ಲ ಅಂತ ಅಂದಾಗ ಅವಾಗ ನಾವೇನ್ ಮಾಡ್ಬೇಕು, ಯಾರಾದ್ರೂ ಮೂರನೇ ವ್ಯಕ್ತಿ ಯಾರಿರ್ತಾರೆ, ಯಾರೋ ನಿಮ್ಮ ಮೆಂಟೋರ್ ಇರ್ಬೋದು, ನಿಮಗೆ ಹತ್ತಿರದವ್ರು ಇರ್ಬೋದು, ನಿಮ್ಮ ಒಂದು ಗುರುಗಳಿರ್ಬೋದು, ಅವ್ರ ಹತ್ರ ನೀವೇನಾದ್ರೂ ಸಜೆಷನ್ಸ್ ಅನ್ನ ತಗೊಳ್ಳಿ ಇದ್ರ ಬಗ್ಗೆ. ಅವರು ನಿಮ್ಗೆ ಗೈಡ್ ಮಾಡ್ತಾರೆ. ಸ್ಟಾರ್ಟಪ್ ಎಲ್ಲ ಚೆನ್ನಾಗಿದೆ, ನಿಮ್ಮ ಭಾವನೆ ಚೆನ್ನಾಗಿದೆ, ಅವರ ಭಾವನೆ ಚೆನ್ನಾಗಿದೆ, ಆದ್ರೂ ಕೂಡ ರಿಲೇಶನ್ಶಿಪ್ ಅಲ್ಲಿ ಏನೋ ಡೌನ್ಫಾಲ್ ಆಗ್ತಾ ಇದೆ ಅಂತಂದ್ರೆ ದಟ್ ಈಸ್ ಯುವರ್ ಪಾಸ್ಟ್ ಲೈಫ್ ಕರ್ಮ. ಔಟ್ ಆಫ್ ಕಂಟ್ರೋಲ್ ಅಲ್ಲಿ ಏನೋ ಸಿಚುವೇಶನ್ ಇದೆ ಅಂತಂದಾಗ ನಾವೇನ್ ಮಾಡ್ಬೇಕು, ನಮ್ಮಷ್ಟಕ್ಕೆ ನಾವೇ ನಿರ್ಧಾರ ತಗೊಳ್ಳೋದಕ್ಕಿಂತ ಯಾರಾದ್ರೂ ಒಬ್ಬ ಚೆನ್ನಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿರುವಂತ ಪರ್ಸನ್, ಯಾರಾದ್ರೂ ದೊಡ್ಡವರು ಇರ್ಬೋದು, ಅಥವಾ ನೀವು ನಿಮ್ಮ ಒಂದು ಗುರು ಹತ್ರ ನೀವೇನಾದ್ರೂ ಇದ್ರ ಬಗ್ಗೆ ಕೇಳಿದ್ರೆ ಅವ್ರು ನಿಮ್ಗೆ ಕರೆಕ್ಟ್ ಆಗಿ ಗೈಡೆನ್ಸ್ ಮಾಡ್ತಾರೆ. ಓಕೆ, ಇದನ್ನ ನೀವೇನಾದ್ರೂ ಕೇಳಿದ್ರಿ ಅಂತಂದ್ರೆ ಇನ್ ಫ್ಯೂಚರ್ ಅಲ್ಲಿ ಅದನ್ನ ಆ ಒಂದು ಮೂಮೆಂಟ್ ಅನ್ನ ನೀವು ಸೆಲೆಬ್ರೇಟ್ ಮಾಡ್ತೀರಾ. ಖಂಡಿತವಾಗೂ ಮಾಡ್ಲೇಬೇಕು. ಯೂನಿವರ್ಸ್ ನಿಮ್ಗೆ ಅದನ್ನೇ ಹೇಳ್ತಾ ಇದೆ, ನೀವು ನಿಮ್ಮ ರಿಲೇಶನ್ಶಿಪ್ಗೆ ಟೈಮ್ ಕೊಡಿ, ಗೆಟ್ ಟುಗೆದರ್ ಮಾಡಿ, ಮೂಮೆಂಟ್ ಅನ್ನ, ಆ ಒಂದು ರಿಲೇಶನ್ಶಿಪ್ ಅನ್ನ ಎಂಜಾಯ್ ಮಾಡಿ. ಎಂಜಾಯ್ ಮಾಡಿದಾಗ ನಿಮಗೆ ಒಂದು ಫುಲ್ಫಿಲ್ಮೆಂಟ್ ಬರುತ್ತೆ. ಓಕೆ, ಸೆಲೆಬ್ರೇಟ್ ಮಾಡಿದ್ರೆ ನಿಮಗೆ ಒಂದು ಫುಲ್ಫಿಲ್ಮೆಂಟ್ ಇರುತ್ತೆ ಅಂತ ಯೂನಿವರ್ಸ್ ಇಂದ ಮೆಸೇಜ್ ಬರ್ತಾ ಇದೆ. ಫ್ರೆಂಡ್ಸ್, ರೀಡಿಂಗ್ ನಿಮಗೆ ಹೇಗೆ ಅನಿಸ್ತು, ವಿಡಿಯೋ ಹೇಗೆ ಅನಿಸ್ತು ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಹೇಳಿ, ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ, ಸ್ವಲ್ಪ ಲೇಟ್ ಆದರೂ ಕೂಡ ಅದನ್ನ ಮಾಡ್ತೀನಿ. ಸಿಗೋಣ ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.